ಅವರ ಅಣ್ಣನ ಮಗ ತರೀಕೆರೆಲ್ಲ ದಾಯಾದಿಗಳಿದ್ದಾರೆ. ಅವರು ಎಲ್ಲ ಜನ ಕರ್ಕೊಂಬಂದು ಎಲ್ಲ ಇದು ಮಾಡ್ಸೋರು ಇದ್ದಾರೆ. ಅವರಲ್ಲಿ ಅವರು ಅಡಿಕೆ ತೋಟದ ಬೆಳೆಗಾರರೆ. ಅಲ್ಲಿಗೂ ಕರ್ಕೊಂಡೋಗಿ ತಗೊಂಡೋಗೆಲ್ಲ ರೆಡಿ ಮಾಡಿಸಿ ಎಲ್ಲ ಮಾಡೋರು. ಆಮೇಲೆ ನಂದು ಕಷ್ಟ. ನಾನು ಇವತ್ತಿನ ಪೊಸಿಷನ್ ಕೊಡ್ತಿದ್ದೆ, ನಾನೇ ಕೊಡ್ತಿದ್ದೆ. ನನಗೂ ಒಂದೊಂದು ರೂಪಾಯಿಗೂ ಕಷ್ಟ, ತುಂಬ ಇದರಲ್ಲಿದ್ದೆ. ನಾನು ನೋಡ್ಕೊಂಡು ಒಳಗೆ ಹೋದನು, ಮತ್ತೆ ಹೆಜ್ಜೆ ಇಟ್ಕೊಂಡು ಹಿಂದುಗಡೆ ಬಂದು ನೋಡ್ತೀನಿ. ಗುರುನಾಥ್ರ ಥರದವ್ರಿಗೆ ಅವ್ರಿಗೆ ಯಾವ ಕಟ್ಪಾಡು ಇಲ್ಲ, ಎಲ್ಲ ಮೀರಿರ್ತಾರೆ ಅವರು ಅಂತೇಳಿ ಗುರುನಾಥ್ರ ಬಗ್ಗೆ ಮಾತಾಡಿದರು. ಅದಾಗಿ ಕ್ರಿಯೇಟ್ ಆಗೋದು ಅಥವಾ ನಮ್ಗಳಿಗೆ ಬೇಗ ಅನುಭವ ಕೊಡೋದಕ್ಕೆ ಹಂಗೆ ಮಾಡೋರು, ಏನು ಮಾಡೋರು ಅಂತ ಗೊತ್ತಾಗ್ತದೆ. ಅಡಿಕೆ ಕೊಯ್ಲು ಗುರುನಾಥ ಮೇಲೆ ಅಡಿಕೆ ತೋಟ ತುಂಬ ಇದೆ. ಅವಶ್ಯ ಒಳ್ಳೆ ಪೈರು ಇತ್ತು. ಮಾಮೂಲು ಗುರುನಾಥರ ಅಣ್ಣ ಮಕ್ಕಳೆಲ್ಲ ಮಾಡ್ತಾರೆ. ಅವಶ್ಯ ಪಾಪ ಅವ್ರಿಗೆ ನಾನು ಅನುಕೂಲ ಆಗಿದೆ. ನನ್ನನ್ನು ಕರೆದ್ರು, ಬರೆಯ ಇಲ್ಲಿ ಅಂದರು. ಸ್ಟಾರ್ಟ್ ಆಗಬೇಕು. ಗುರುನಾಥರ ಮನೆಗೆ ಪಾಪ ಅವರ ಅಣ್ಣನ ಮಗ ತರೀಕೆರೆಲ್ಲ ದಾಯಾದಿಗಳಿದ್ದಾರೆ. ಅವರು ಎಲ್ಲ ಜನ ಕರ್ಕೊಂಬಂದು ಎಲ್ಲ ಇದು ಮಾಡ್ಸೋರು ಇದ್ದಾರೆ. ಅವರಲ್ಲಿ ಅವರು ಅಡಿಕೆ ತೋಟದ ಬೆಳೆಗಾರರೆ. ಅಲ್ಲಿಗೂ ಕರ್ಕೊಂಡೋಗಿ ತಗೊಂಡೋಗೆಲ್ಲ ರೆಡಿ ಮಾಡಿಸಿ ಎಲ್ಲ ಮಾಡೋರು. ಆ ವರ್ಷ ಪಾಪ ಅವ್ರಿಗೆ ನಾನು ಅನುಕೂಲ ಆಯಿತು ಏನೋ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಬರೋ ಜನ ಗುರುನಾಥರ ಮನೆಗೆ ಬರೋ ಸುಳಿಯಾರ ಜನ ಸಿಗಲೇ ಎಲ್ಲ ಕೈ ಕೊಟ್ಬಿಟ್ರು. ಬಯಲ್ಸೀಮ್ನೆಲ್ಲ ಬರೋರು. ಅವ್ರಿಗೂ ಏನು ತಾಪತ್ರೆ ಆಯಿತು, ಕೆಲಸ ಮಾಡಿ ಹಾಕಿಟ್ಟೆಪ್ಪ ಅಂದರು. ಆಮೇಲೆ ಏನು ಸರ್ ಇಷ್ಟೇ ಅಡಿಕೆ ಕೊಯ್ಲು ಮಾಡ್ಕೊಳ್ಬೇಕಣ್ಣ. ನಮ್ಮಲ್ಲಿ ತೀರ ಅಡಿಕೆ ಚೇಣಿ ಬಿಟ್ಟಿತ್ತಿಲ್ಲ, ಲೈಟಾಗಿ ಮನೇದು ಮಾಡ್ಕೊತಾ ಇದ್ದು. ನನ್ನ ಸ್ನೇಹಿತ, ಬಾಲ್ಯ ಸ್ನೇಹಿತಗಡೆ ಮನೆ ಸ್ನೇಹಿತ ಇದ್ದಾರಲ್ಲ, ಅವರು ದೊಡ್ಡ ಚೆನ್ನಾಗಿ ಪ್ರಮಾಣದಲ್ಲಿ ಚೇಣಿ ಮಾಡೋರು. ಅವರು ಬಂದಿದ್ದ ಅವತ್ತು. ಆಯಿತು ಆಯಿತು ಸರ್, ನಾನು ವಿಡಿಯೋ ಮಾಡ್ಕೊಡ್ತೀನಿ ಅಂತ ಅವ್ನು ಒಪ್ಕೊಂಡ. ನಾವು ನನ್ನ ಇದು ಮಾಡ್ಕೊಂಡು ಸ್ವಲ್ಪ ದುಡ್ಡು ಕೊಟ್ಟರು. ನಾನು ಜನ ಎಲ್ಲ ಕರ್ಕೊಂಬಂದು ಸ್ನೇಹಿತರ ಮನೆ ಅಡಿಕೆ ಸುಳಿ ಇದೆಲ್ಲ ಅವ್ರ ಮುಂದೆ ಗಂಡಗಳನ್ನ ನಾನು ರೆಡಿ ಮಾಡಿದೆ, ಕರ್ಕೊಂಬಂದೆ. 2 ಟ್ರಿಪ್ ತಗೊಂಡೋದು, ಅಡಿಕೆ ತಗೊಂಡೋದು ಎಲ್ಲ ಮಾಡಿವು, ಎಲ್ಲ ರೆಡಿ ಮಾಡಿವು, ಬೇಯಿಸಿವು ಎಲ್ಲ ರೆಡಿ ಅಂತ ನಮ್ಮಲ್ಲೇ ಬೇಯಿಸಿವು. ಸುಲ್ಸು ಕೊಡ್ತಾ ಎಲ್ಲ ಆಯಿತು. ಎಲ್ಲ ಹುಡುಗರೆಲ್ಲ ನಮ್ಮ ಹುಡುಗರು ಸಹಕಾರ ಕೊಟ್ಟರು. ಆಯಿತು. ಕೂಲಿ ಕೊಟ್ಟಿಕ್ಕಿಲ್ಲ ಅಡಿಕೆ ಸುಲ್ದಾರಿಗೆ, ಗಂಡಗಳಿಗೆಲ್ಲ. ನೀವು ನಂಬ್ತೀರ ಬಿಡ್ತೀರೋ, ಕೊನೆ ದಿವಸ ಕೊನೆ ಕೊಯ್ಲಲ್ಲಿ ಕೂಲಿ ಕೆಲಸ ಗಂಡಗಳೆಲ್ಲ ಬಂದು ಅವ್ರನ್ನ ಕೂರಿಸಿ ಎಲ್ಲರಿಗೂ ಆರತಿ ಹಚ್ಚು. ಅವ್ರಿಗೆ ಕಣ್ಣಲ್ಲಿ ನೀರು, ಎಲ್ಲರಿಗೂ ಬಟ್ಟೆ, ದುಡ್ಡು. ನಾವು ಸಂಬಳ ಕೊಡೋದು ಬೇರೆ ಬಿಡಿ, ನಾ ಕೊಡೋರು. ಎಲ್ಲರಿಗೂ ಆರತಿ ಹಚ್ಚಿ ಎಲ್ಲರಿಗೂ ಒಂದು ದೊಡ್ಡ ಹಾಲು ಕೊಟ್ಟು ನಮಸ್ಕಾರ ಮಾಡಿಬಿಟ್ರು ಸರ್ ಗುರುನಾಥ್ರವ್ರಿಗೆ. ಅವರೇ ಪುಣ್ಯವಂತರು. ಗುರುನಾಥರು ಕರೆದು, ಅವರ ಅಮ್ಮನ ಕರೆದು, ಅವರ ಮಿಸಸ್ನ ಕರೆದು ನಮಸ್ಕಾರ ಮಾಡಿ ನಮ್ಮ ಮನೆಗೆ ಇದು ಮಾಡಿಯಾರೆ. ಒಟ್ಟು ಹುಡುಗರುಗಳೆಲ್ಲ ಕೂರಿಸಿ ಎಲ್ಲ ಮಾಡಿ, ನಮ್ಮ ಹುಡುಗರುಗಳು ಕೆಲಸ ಮಾಡಿದ್ರು ಕಣ್ಣಲ್ಲಿ ನೀರು ಬರ್ತಿದ್ದಾರೆ. ಬೇಡ ಸರ್ ಅಂತೆ. ಸರ್ ಇಲ್ಲ ಆಮೇಲೆ ಆಯಿತು. ನನ್ನಂಗೆ ಕರೆದ್ರು, ಬರೆಯ ಒಳಗೆ ಹೋದೆ. ಒಂದು ಅಡಿಗೆ ಮನೆಗೆ ತಗೊಂಡವರು. ಒಳಗಡೆ ಅಡಿಗೆ ಮನೆ ಒಳಗಿಂದ ಇನ್ನೊಂದು ಒಳಗೆ ಪಾತಿಗೆ ಎಲ್ಲ ಇಟ್ಟಿದ್ದಾರೆ, ಅಲ್ಲಿಗೆ ಬಂದರು. ಆಮೇಲೆ ಗುರುನಾಥರು ಅಮ್ಮನ ಕರೆದ್ರು, ಗುರುನಾಥರ ಮಿಸಸ್ನ. ಬರೆಯಲ್ಲಿ ಅಂತಂದರು. ಏನು ಅಂತಂದರು. ಆ ಡಬ್ಬಿಗೆ ದುಡ್ಡು ಇರ್ತಿದೆಯಲ್ಲ ಕೊಡು ಅಂತಂದರು. ಆ ಡಬ್ಬಿ ತೆಕ್ಕೊಟ್ರು. ಬರ್ತಿ ದುಡ್ಡಿದೆ, ಆ ಡಬ್ಬಿ ಬರ್ತಿ ದುಡ್ಡಿದೆ. ತಂದು ಬಿಚ್ಕಮ್ಮಿ ಆಳುಗಳಿಗೆಲ್ಲ ಕೊಡುತ್ತೆ. 17,000 18,000 ಬಿಲ್ ಆಗಿತ್ತು. ಅದು ಲೆಕ್ಕ ಮಾಡ್ಕೊಂಡಿದ್ದೆ, ಪಿಚ್ಗಳಿದ್ದೆ. ಆಮೇಲೆ ನಂದು ಕಷ್ಟ. ನಾನು ಇವತ್ತಿನ ಪೊಸಿಷನ್ ಕೊಡ್ತಿದ್ದೆ, ನಾನೇ ಕೊಡ್ತಿದ್ದೆ. ನನಗೂ ಒಂದೊಂದು ರೂಪಾಯಿಗೂ ಕಷ್ಟ, ತುಂಬ ಇದರಲ್ಲಿದ್ದೆ. ಎಷ್ಟಾಯ್ತಯ್ಯ ಅಂದರು. ಎಷ್ಟಾಯ್ತು ಸರ್? 18,000 ರೂಪಾಯಿ ಆಯ್ತು ಸರ್ ಅಂದೆ. ಕೈ ಹಾಕಿರೋ, ಕೈಯಿಂದ ಹಿಡಿ ದುಡ್ಡು ಬಂತು. ಆಶ್ಚರ್ಯ. ಸರ್ ಇಷ್ಟು ದುಡ್ಡು ಯಾಕೆ ಸರ್? ಹಂಗೆಲ್ಲ ತಾಳೆ ಅಂದರು. ಬೇಡ ಸರ್ ಇಷ್ಟಿಲ್ಲ ಅಂತ. ಎಷ್ಟು ಹೇಳಿದ್ದೀನೋ 18 ತಾನೆ, ಅಷ್ಟೇ ಇತ್ತಾಳಪ್ಪ. ಮತ್ತೊಂದ್ಸತಿ ಕೈ ಹಾಕಿರೋ ಕಮ್ಮಿ ಕೊಟ್ಟು ಕೇಳಿಸ್ಕೊಳ್ಳಿ ಅಂದರು. 18,900 ಏನೋ ಒಂದು ಚಿಲ್ಲರೆ ಆಯಿತು. ಅಷ್ಟೇ ದುಡ್ಡು. ನಿಮ್ಗೆ ಮನಸ್ಸಿಗೆ ಸಮಾಧಾನ ಆಯ್ತಾನೆಯಾ? ಆಯ್ತು ಸರ್. ಆಮೇಲೆ ಅಮ್ಮನು ಕಣ್ಕೊಂಡು ಬಿಡ್ತೀನಿ, ನೋಡ್ತೀಯಾರ. ಅವ್ರಿಗೂ ಆಶ್ಚರ್ಯ.
ನಾನು ಏನು ಹೇಳಿದ್ದೆ ಅದೇ ಫಿಗರ್ ದುಡ್ಡು ಕೈ ಎತ್ತು ಕೊಟ್ರಿಗೆ. ಆಮೇಲೆ ಎಲ್ಲ ಬಂದು ಎಲ್ಲರಿಗೆ ಕೊಟ್ಟು ಎಲ್ಲ ಮಾಡಿವು. ಕೊನೆಗೆ ಗೋಟಿ ಎಲ್ಲ ಅಡಿಕೆನೆಲ್ಲ ಕಳಿಸಿ ಗೋಟ್ ಒಂದು ಕೊನೆ ಸ್ಟೇಜಲ್ಲಿ ಒಂದೊಂದು ಕ್ವಿಂಟಲ್ ಒಂದು 5-6 ಸಾವಿರ ರೂಪಾಯಿ ಗೋಟ್ ಇತ್ತು. ಆಮೇಲೆ ಅದ್ರ ದುಡ್ಡು ತಗೊಂಡೋದೆ. ಅದು ಒಂದು 2 ತಿಂಗಳು ಗೋಟ್ ಎಲ್ಲ ಒಣಗಬೇಕಲ್ಲ, ಒಣಗಿತ್ತು. 6,000 ರೂಪಾಯಿನೂ 5,000 ಆಯಿತು ಅವತ್ತಿನ ಕಾಲದಲ್ಲಿ. ಅದನ್ನು ತಗೊಂಡು ಹೋದೆ. 2 ಸತಿ ಹೋದೆ. ಒಂದು ಸತಿ ಹೋದೆ, ಸಾರ್ ಗೋಟಿನ ಕಡೆ ದುಡ್ಡು ಬಂತು ಸರ್, ಎಷ್ಟು ಏನು ಕೇಳಿಲ್ಲ, ತಡೆಯ ಇಟ್ಕಳೆಯ ಅಂದರು. ಹಂಗೆ ಮತ್ತೊಂದು ದಿವ್ಸ ಹೋದೆ, ಬಾಯ್ಲಿ ಅಂತಂದರು. ಆಮೇಲೆ ಅಡುಗೆ ಮನೆಗೆ ಹೋಗೋದು, ಒಳಗಡೆ ಹೋಗೋದು. ಅಡುಗೆ ಮನೆ ಒಳಗಿತ್ತು. ಅಲ್ಲಿ ಚಂದ್ರಶೇಖರ್ ಪಾತ್ರ ಪಾತ್ಕೆ ಎಲ್ಲ ಇದ್ದು, ಪಾತ್ಕೆ ಮೇಲೆ ಇಡೋದು ಅಂತಂದು ಬರೋದು ಅವರು. ನಾನು ಆಯಿತು ಅಂತಂದ್ಬಿಟ್ಟು 6,000 ರೂಪಾಯಿ ದುಡ್ಡು ತಗೊಂಡು ಪಾತ್ಕೆ ಮೇಲೆ ಇಟ್ಟೆ, ಬಂದೆ. ಮತ್ತೆ ಕರೆದು ಹೊಗೆಯ ದುಡ್ಡು ತಗೊಂಬರೆಯಲ್ಲಿ ಅದನ್ನು ಅಂದರು. ತಗೊಂಬಂದೆ, ಇಟ್ಟು ನಾನು ಖರ್ಚಿಗೆ ಬಳಸ್ಕೊತಾರೆ ಅಂತ ನನ್ನ ನನ್ನ ಮನಸ್ಸಲ್ಲಿ ಅವ್ರ ದುಡ್ಡು ಅವ್ರ ಮನೆ ದುಡ್ಡು ಕೊಡೋಕ್ಕೇನಂತೆ ಇಟ್ಕೊಂಡೆ. ಜೋಬಿಗೆ ಇಟ್ಟು ನನ್ನ ಜೋಬಿಗೆ 6,000 ರೂಪಾಯಿ ಇಟ್ಟು, ಬಳಸ್ಕೊಳ್ಳಿಯ, ಕಷ್ಟದಲ್ಲಿದೆಯಾ, ನಮ್ಮ ಮನೆ ಮೂಟೆ ಓದ್ತಿದೆ ಕಣೆಯ, ಕಳಿಸ್ಕೊಳ್ಳಿಯ. ಇಲ್ಲ ಸಾರ್ ಬೇಡ ಸರ್. ಇಲ್ಲ ಕಣೆಯ, ಸಂತೋಷವಾಗಿ ಕೊಡ್ತೀನಿ ತಾಳೆಯ ತಂದರು. ಬಳಸ್ಕೊಂಡೆ. ನಂಗೆ 6,000 ಬೇಕು ಆಗಿತ್ತು. ಹಿಂಗಂಟು ಅಷ್ಟಕ್ಕೆ ನಂಗೆ ತುಂಬ ಕಷ್ಟದಲ್ಲೇ ಇದ್ದಾಗ ಇದನ್ನು ಆ ಥರ ಗೇಜ್ ಮಾಡೋ ಗುರುನಾಥರು ಪ್ರತಿಯೊಂದೂ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡೋರು. ಶ್ರೀ ಗುರುಭ್ಯೋ ನಮಃ. ಗುರುಗಳು ಗುರುನಾಥರು ಅವರ ಗುರುಗಳ ಆರಾಧನೆ ಮಾಡಿದ್ರು ಮನೆಯಲ್ಲಿ. ಅವಾಗ ಯಾರಾದರೂ ಒಬ್ರು ಸಾಧುಗಳು, ಸಂತರು ಅಥವಾ ಸನ್ಯಾಸಿಗಳನ್ನ ಕರ್ಕೊಂಬಂದು ಅವ್ರಿಗೊಂದು ಪಾತ್ ಪೂಜೆ ಮಾಡೋದು, ಇದು ಗುರುಗಳು ಇಟ್ಕೊಂಡಿದ್ದಾರೆ ರೂಢಿ. ಅವಾಗ ಕೂಡ್ಲಿ ಸನ್ನಿಧಾನನ ಕರ್ಕೊಂಬಂದು ಎಲ್ಲರೂ ಒಳಗಡೆ ಗುರುಗಳ ಜೊತೆಯಲ್ಲಿ ಕೂಡ್ಲಿ ಸನ್ನಿಧಾನ ಒಳಗಡೆ ಕರ್ಕೊಂಡು ಹೋದ್ರು. ವೇದವರ್ಷ ಹೇಳ್ಕೊಂಡು ಸರಿ ಸುತ್ತಮುತ್ತ ಎಲ್ಲ ಜನ ನಿಂತಿದ್ರು, ಅವರೆಲ್ಲ ಒಳಗಡೆ. ಕೊನೆಯಲ್ಲಿ ಹೋದ ನಾನು. ವಿಚಿತ್ರವಾದ ಅನುಭವ ಏನಾಯ್ತು, ಗುರುಗಳ ಮನೆಯಲ್ಲೇ ಮೆಟ್ಲು ಪಕ್ಕದಲ್ಲಿ 3 ಕಣ್ಣಿರೋ ವ್ಯಕ್ತಿ ನಿಂತಿದ್ದ. ನಾವು 3 ಕಣ್ಣಿರೋದು ಎಲ್ಲೂ ನೋಡಿಲ್ಲ. ಏಜ್ ನಮ್ಮ ಅನುಭವಕ್ಕೆ ಬಂದಂಗೆ ತ್ರಿಪುಂಡ್ರ, ವಿಭೂತಿ, ಕುಂಕುಮ ಎಲ್ಲ ಆಯ್ತು. 3 ಕಣ್ಣು ಮಾತ್ರ ಶಾರ್ಪ್, 3 ಕಣ್ಣು ಕಾಣ್ತಾ ಇದೆ. ನಾನು ನೋಡ್ಕೊಂಡು ಒಳಗೆ ಹೋದನು, ಮತ್ತೆ ಹೆಜ್ಜೆ ಇಟ್ಕೊಂಡು ಹಿಂದುಗಡೆ ಬಂದು ನೋಡ್ತೀನಿ, ಖಂಡಿತವಾಗ್ಲೂ 3 ಕಣ್ಣು. ಅವರು ಕವಿ ಇದನ್ನೇ ಉಟ್ಕೊಂಡು ಸೆಲೆ ಹೊದ್ಕೊಂಡೆ ನಿಂತಿದ್ರು. ಆಕ್ಚುಲಾಗಿ ನಾವು ಮೆಟ್ಲಿಳಿದು ಗುರುಗಳನ್ನ ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರು ಎಲ್ಲರನ್ನೂ ಅಬ್ಸರ್ವ್ ಮಾಡಿದ್ದಾರೆ. ಅವ್ರು ಎಲ್ಲರನ್ನೂ ನೋಡ್ತಾ ಇದ್ದಾರೆ. ಮೊದಲು ಎಲ್ಲರೂ ಅವ್ರ ಕಡೆ ಗಮನ ಇಲ್ಲ. ಕೂಡ್ಲಿ ಸನ್ನಿಧಾನ ಬಂದಿದ್ದಾರೆ, ಭಜನೆ ಹೇಳ್ಕೊಂಡು ಒಳಗಡೆ ಕರ್ಕೊಂಡು. ನನಗೆ ಅನುಮಾನ ಬಂದಿದ್ದೇನು ಅಂದರೆ ಸೀದಾ ಎಲ್ಲ ಒಳಗೋದವರು. ನಾನು ಹೋಗ್ಬೇಕು, ಇದೇನಿದು ವಿಚಿತ್ರ ಅಂತ ಅನ್ಕೊಂಡು ಮತ್ತೆ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟವನು. 3 ಕಣ್ಣು, 100% 3 ಕಣ್ಣು. ಯಾರೋ ವಿಶೇಷವಾದ ವ್ಯಕ್ತಿಗಳೇ ಇರಬೇಕು ಅಂತ ಅನ್ಕೊಂಡು ಸೀದಾ ನಾನು ಗಾಬರಿ ಒಳಗಡೆನೆ ಹೋದೆ. ಗುರುಗಳು ಇದ್ರ ಮೇಲೆ ಕೂರಿಸಿದ್ರು, ಪೀಠ ಹಾಕಿ. ಗುರುಗಳು ಪಕ್ಕದಲ್ಲಿ ಚೇರ್ ಕೂತಿದ್ರು. ಅವಾಗ ಕೂಡ್ಲಿ ಸನ್ನಿಧಾನಕ್ಕೆ ಗುರು ಭಕ್ತಿ ಬಗ್ಗೆ, ಈಶ್ವರನ ಭಕ್ತಿ ಬಗ್ಗೆ ಇದನ್ನ ಒಂದಷ್ಟು ಮಾತು ಹೇಳಿದ್ರು, ಒಂದಷ್ಟು ಮಾತಾಡೋರು. ಕೂಡ್ಲಿ ಸನ್ನಿಧಾನ ಹಿರಿಯ ಸನ್ನಿಧಾನಗಳು ಅವರು ವಾಲ್ಕೇಶ್ವರ ಭಾರತಿಗಳು. ಗುರು ಭಕ್ತಿ ಅಂದರೆ ಏನು, ಈಶ್ವರನ ಸೇವೆ ಅಂದ್ರೆ ಏನು, ಈಶ್ವರನ ಭಕ್ತಿ ಅಂದ್ರೆ ಏನು, ಹೇಗೆ ಇದೆಲ್ಲ ಮಾಡಬೇಕು. ಅವ್ರು ಹೇಳ್ಕೊಳ್ಳೋರು, ನಾವು ಸನ್ಯಾಸಿಗಳಾದ್ರೆ ನಾವು ಹಿಂಗೆ ಈ ಥರ ಎಲ್ಲ ನಮಗೆ ಕಟ್ಟುಪಾಡುಗಳಿರುತ್ತೆ. ಆದರೆ ಗುರುನಾಥರ ಥರದವ್ರಿಗೆ ಅವ್ರಿಗೆ ಯಾವ ಕಟ್ಟುಪಾಡು ಇಲ್ಲ, ಎಲ್ಲ ಮೀರಿರ್ತಾರೆ ಅವರು ಅಂತೇಳಿ ಗುರುನಾಥರ ಬಗ್ಗೆ ಮಾತಾಡಿದರು. ಅದೆಲ್ಲ ಮಾತಾಡಾಯ್ತು, ಎಲ್ಲ ಆಯಿತು. ತುಂಬ ಜನ ಸೇರಿದ್ದಾರೆ. ತುಂಬ ಜನ ಅಂದರೆ ಮೋರ್ ದೆನ್ 100 ಪೀಪಲ್ಸ್ ಮೇಲೆ. ಹೊರಗಡೆನೂ ಜನ ಇಲ್ಲ, ಒಳಗಡೆ ಏನು ಮಾತಾಡ್ತಾರೆ ಅಂತ ಕೇಳಿ, ಬಸವನ ಬಾರೆ ಇಲ್ಲಿ ನೀನು ನೋಡಿದ್ದು ಹೇಳೆ ಈಗ ಅಂತಂತಂದು. ನಾನು ಹೀಗೆ ಗುರುಗಳನ್ನು ಒಳಗಡೆ ಕರ್ಕೊಂಬರ್ಬೇಕಾದ್ರೆ 3 ಕಣ್ಣಿರೋ ವ್ಯಕ್ತಿಯೊಬ್ಬರು ಅಲ್ಲಿ ನಿಂತಿದ್ರು. ನಾನು ಕೂತ್ಬಿಟ್ಟು ಮಾತಾಡ್ಸ್ಕೊಂಡು ಬಂದೆ ಒಳಗಡೆ. 3 ಕಣ್ಣಿರೋ ವ್ಯಕ್ತಿ ನೋಡಿದ್ದ ಅಪರೂಪ. ನಾನು ಕೇಳಿಸ್ಕೊಂಡಣಯ್ಯ, 3 ಕಣ್ಣಿರೋ ವ್ಯಕ್ತಿ ಎಲ್ಲರೂ ನೋಡಿದಿರಣಯ್ಯ, ಯಾರಿಗೆ 3 ಕಣ್ಣಿರೋದು ಅಂತಂದ್ರು. ಯಾರಿಗೆ 3 ಕಣ್ಣಿರೋದು ಅಂತಂದ್ರು. ಯಾರೂ ಮಾತಾಡಲಿಲ್ಲ. ನನ್ನ ಒಳಗಡೆ ಇದೆ,
ನಾನು ಹೇಳಬೇಕು ಹೇಳ್ತಾರೆ, ಈಶ್ವರ್ಗೆ ಮಾತ್ರ ಅದಿರೋದು, ಇನ್ಯಾರಿಗೂ ಇಲ್ಲ ಅಂತ. ಆದರೆ 3 ಕಣ್ಣಿರೋ ವ್ಯಕ್ತಿ ನೋಡಿದೆ ಅಂತ ಹೇಳಿ ಗುರುನಾಥರು ನನ್ನನ್ನು ಗಮನಿಸಿದ್ದಲ್ಲೇ ಅವ್ರನ್ನ ಗಮನಿಸಿದ್ದಲ್ಲೇ ನನ್ನ ಬಾಯಲ್ಲೇ ಹೇಳ್ಸೋರು. ಆದರೆ ಹೊರಗಡೆ ಬಂದು ನೋಡಿದ್ರೆ ಅವ್ರು ಇರಲಿಲ್ಲ. ಅಂದರೆ ಈಶ್ವರನೇ ಬಂದಿದ್ದಾನೆ ಗುರುವಿನ ಮನೆಗೆ, ಅವ್ರ ದರ್ಶನ ಆಯ್ತಲ್ಲ ನಮಗೆ. ಅಲ್ಲಿದ್ದವರು ನೋಡಿರ್ಬೋದು, ಬಟ್ ಗಮನಿಸಿ ದರ್ಶನ ಆಯ್ತಲ್ಲ. ಈ ಥರ ಎಲ್ಲ ಮಾಡೋದು, ಅದಾಗಿ ಕ್ರಿಯೇಟ್ ಆಗೋದು, ಅಥವಾ ನಮ್ಗಳಿಗೆ ಬೇಗ ಅನುಭವ ಕೊಡೋದಕ್ಕೆ ಹಂಗೆ ಮಾಡೋರು, ಏನು ಮಾಡೋರು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದು ಈ ಪ್ರತಿ ಸರ್ತಿನೂ ವಿಶೇಷವಾದ ಅನುಭವಗಳು ಈ ಥರ ಅವರ ಸಂಪರ್ಕಕ್ಕೆ ಬಂದಿಂದ ಹಿಡಿದು ಇಲ್ಲಿ ತನಕನೂ ತುಂಬ ವಿಶೇಷವಾದಂಥ, ಆಮೇಲೆ ವಿಚಿತ್ರವಾದಂಥ ಅನುಭವಗಳನ್ನ ಪ್ರತಿನಿತ್ಯ ಗುರುನಾಥರು ಕೊಡೋರು. ಇದು ಅತ್ಯುತ್ತಮ ಅನುಭವ ಇದು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.